ಹಲೋ ಸ್ನೇಹಿತರೆ, ಶ್ರೀ ರಂಗ ಟಿವಿಗೆ ಸ್ವಾಗತ. ಸ್ನೇಹಿತರೆ, ಧಾರಾವಾಹಿ ನಳ ದಮಯಂತಿಯ ಬಗ್ಗೆ ಹೇಳುತ್ತಾ ಇದ್ದೆ. ಆಶ್ರಯಕ್ಕೆ ದಮಯಂತಿ ಮೊರೆ ಇದರ ಬಗ್ಗೆ ಹೇಳುತ್ತಿದ್ದೇನೆ. ನಾನು ಸರ್ಪರಾಜ ಕಾರ್ಕೋಟಕ ಋಷಿಯೊಬ್ಬನಿಗೆ ತೊಂದರೆ ನೀಡಿದೆ. ಕುಪಿತನಾದ ಅವನು ಕುಳಿತಲ್ಲಿಯೇ ಸ್ಥಿರವಾಗಿರು, ಅಲ್ಲಿಂದ ಚಲಿಸಲಾರೆ, ಎಲ್ಲಿಗೂ ಹೋಗಲಾರೆ ಎಂದು ಶಪಿಸಿದ. ಹಾಗಾಗಿ ನನಗೆ ಕಾಡ್ಗಿಚ್ಚು ಸುಡಲು ಮುಂದಾಗಿದ್ದರೂ ಇಲ್ಲಿಂದ ಪಾರಾಗಲು ಸಾಧ್ಯವೇ ಇಲ್ಲ. ಸುಟ್ಟು ಕರಕಲಾಗುತ್ತೇನೆ. ನನ್ನ ಜನ್ಮ ಸಾರ್ಥಕವಾಗುತ್ತದೆ. ನನ್ನನ್ನೇ ನಂಬಿದ ಹೆಂಡತಿ ಮಕ್ಕಳು ತಬ್ಬಲಿಗಳಾಗುತ್ತಾರೆ ಎಂದರಿತು ದುಃಖಿತನಾದೆ. ದೈತ್ಯ ಸರ್ಪವು ತನ್ನ ವೃತ್ತಾಂತವನ್ನು ಹೇಳಿತು. ಕಾರ್ಕೋಟಕನ ಪರಿಸ್ಥಿತಿಯನ್ನು ಕಂಡು ನಳನು ಸಂತಾಪಗೊಂಡ. ಆದರೆ ಋಷಿ ಶಾಪಕ್ಕೊಳಗಾಗಿರುವ ನಿನ್ನನ್ನು ನಾನು ರಕ್ಷಿಸಲು ಸಾಧ್ಯವಿದೆಯೇ? ಇಲ್ಲಿಯೇ ಸ್ಥಿರವಾಗಿರುವಂತೆ ಅವನು ನೀಡಿದ ಶಾಪ ಹುಸಿಯಾಗಲುಂಟೆ ಎಂದು ಕೇಳಿದ. ನಿಜ ನಿನ್ನ ಮಾತು. ನಾನು ಋಷಿಗೆ ಎಸಗಿದ ಅಪರಾಧಕ್ಕಾಗಿ ಸಂತಾಪಪಟ್ಟೆ. ಮುನಿಪನೇ, ನನ್ನ ಅಪರಾಧವನ್ನು ಮನ್ನಿಸು ಎಂದು ಬಹುಪರಿಯಿಂದ ಬೇಡಿಕೊಂಡೆ. ಮನಸ್ಸು ಕರಗಿದ ತಪೋನಿಧಿಯು ನೀನು ಬಹುಕಾಲದವರೆಗೂ ಇಲ್ಲಿಯೇ ಇರುವುದನ್ನು ತಪ್ಪಿಸಲಾಗದು. ಕಾಲಾಂತರದಲ್ಲಿ ಚಂದ್ರವಂಶದ ಧರ್ಮಿಷ್ಠನಾದ ಚಕ್ರವರ್ತಿ ನಳನು ಈ ದಾರಿಯಾಗಿ ಬರುತ್ತಾನೆ. ಅವನನ್ನು ಕೂಗಿ ಬಳಿಗೆ ಕರೆ. ನಿನ್ನ ಶರೀರದ ಮೇಲೆ ಪುಣ್ಯನಿಧಿ ನಳನ ಹಸ್ತಸ್ಪರ್ಶ ಆಗುವುದೇ ತಡ. ನಾನು ನೀಡಿದ ಶಾಪವು ಪರಿಹಾರವಾಗುತ್ತದೆ. ಇಷ್ಟಪಟ್ಟ ಟಾವಿಗೆ ನೀನು ಸಂಚರಿಸಲು ಯಾರ ಅಡ್ಡಿಯೂ ಇಲ್ಲ ಎಂದು ಪರಿಹಾರವನ್ನು ಸೂಚಿಸಿದ್ದಾನೆ. ನೀನೇ ನಳ ಮಹಾರಾಜ ಎಂಬುದನ್ನು ನಾನು ಖಚಿತವಾಗಿ ತಿಳಿದಿದ್ದೇನೆ. ಅಯ್ಯ ಕರುಣಾಳುವೆ, ನನ್ನ ದೇಹವನ್ನು ಸ್ಪರ್ಶಿಸಿ ಶಾಪ ವಿಮೋಚನೆಯಾಗುವಂತೆ ಮಾಡು. ಸುರಕ್ಷಿತವಾದ ಜಾಗಕ್ಕೆ ನನ್ನನ್ನು ಒಯ್ದು ಕಾಡ್ಗಿಚ್ಚಿನಿಂದ ಬಂದೆರಗಲಿರುವ ಘೋರ ಮರಣದಿಂದ ಪಾರು ಮಾಡು. ಈ ಉಪಕಾರವನ್ನು ನಾನೆಂದಿಗೂ ಮರೆಯುವುದಿಲ್ಲ. ಪ್ರತಿಯಾಗಿ ನಿನಗೊಂದು ದೊಡ್ಡ ಸಹಾಯವನ್ನೇ ಮಾಡುತ್ತೇನೆ ಎಂದು ಹೇಳಿತು ಕಾರ್ಕೋಟಕ. ನಳನು ಕರುಣೆಯಿಂದ ಉರಗಪತಿ ಕಾರ್ಕೋಟಕನ ಬಳಿಗೆ ಒಂದಿನಿತು ಭಯವಿಲ್ಲದೆ ಸಾಗಿದ. ಸ್ಥಿರವಾಗಿ ಮಲಗಿಕೊಂಡಿದ್ದ ಅದನ್ನು ಎರಡೂ ಕೈಗಳಿಂದ ಮೇಲಕ್ಕೆತ್ತಿದ. ಬೆಂಕಿಯ ಭಯವಿಲ್ಲದ ತಂಪಾಗಿರುವ ಜಲದಿಂದ ತುಂಬಿದ ಕೊಳದ ತಟಾಕಕ್ಕೆ ತಂದು ಕೆಳಗಿಳಿಸಿದ. ಕೃತಾರ್ಥ ಭಾವದಿಂದ ಮಿಂದೆದ್ದ ನಳನಿಗೆ ಕಾರ್ಕೋಟಕವು ನೀಡಿದ ಪ್ರತಿಫಲವಾದರೂ ಸಾಮಾನ್ಯವಾದುದಲ್ಲ. ತಟಕ್ಕನ ಎಡೆಯನ್ನು ಮೇಲೆತ್ತಿ ಗವಿಯಂತಹ ಬಾಯಿಯನ್ನು ತೆರೆದು ಪೂತ್ಕರಿಸುತ್ತಾ ಕ್ರೂರವಾದ ಹಲ್ಲುಗಳಿಂದ ತೀಕ್ಷ್ಣವಾಗಿ ಕಡಿದು ಬಿಟ್ಟಿತು. ದೇಹದೊಳಗೆ ವ್ಯಾಪಿಸಿದ ವಿಷವು ಸರ್ವಾಂಗವನ್ನು ದಗ ದಗ ಬೆಂಕಿಯ ಹಾಗೆ ಸುಡತೊಡಗಿತು. ನೆತ್ತಿಯ ತನಕ ಹೇರಿದ ವಿಷದ ಪ್ರಭಾವದಿಂದ ಬೆಳದಿಂಗಳ ಕಾಂತಿ ಹೊಂದಿದ ಭೂಪತಿಯ ಶರೀರವು ಸುಟ್ಟ ಮರದ ಅವಶೇಷದ ಹಾಗೆ ಕಡು ಕಪ್ಪಾಗಿ ಬಿಟ್ಟಿತು. ತಲೆಗೂದಲು ಉದುರಿತು. ಮೆಳ್ಳೆಗಣ್ಣುಗಳು ಮುಖವನ್ನು ವಿಕಾರಗೊಳಿಸಿದವು. ಬಾಯಿ ಸೊಟ್ಟಗಾಗಿ ತುಟಿಗಳು ಪಕ್ಕಕ್ಕೆ ತಿರುಚಿಕೊಂಡವು. ಹುಬ್ಬು ಹಲ್ಲು ತುಟಿಯನ್ನು ಚಾಚಿ ಹೊರಗೆ ಬಂದಿತು. ಸುಂದರವಾಗಿದ್ದ ತನ್ನ ಕಾಯದೆಡೆಗೆ ದೃಷ್ಟಿ ಹರಿಸಿದ ನರಪತಿ ನಳ ದಿಗ್ಭ್ರಾಂತನಾದ. ಡೊಳ್ಳು ಹೊಟ್ಟೆ ಅವನನ್ನು ಅಣಕಿಸುತ್ತಿದೆ. ಮೂಗನ್ನು ಸವರಿ ನೋಡಿದರೆ ಲಕ್ಷಣವಾಗಿದ್ದ ಮೂಗೆ ಸೊಟ್ಟಗಾಗಿದೆ. ಗೂನು ಬೆನ್ನು ದೇಹವನ್ನು ಬಾಗಿಸಿದೆ. ಕುರುಚಲು ಗಡ್ಡ, ದೇಹದಿಂದ ಸೂಸುತ್ತಿರುವ ದುರ್ಗಂಧ, ಸೊಟ್ಟ ಕೈಗಳು
ಡೊಂಕಾದ ಕಾಲುಗಳು, ಮಂದಮತಿಯಂತೆ ತೋರುವ ದೇಹದಾಕೃತಿ ಅವನನ್ನು ಹಣಕಿಸಿತು. ನವ ಮನ್ಮಥನಂತಿದ್ದ ಸುಂದರಾಂಗನಳ ತನ್ನ ಕಣ್ಣುಗಳನ್ನೇ ನಂಬಲಾಗದಷ್ಟು ಕುರೂಪಿಯಾಗಿ